ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಯಮಾಡಿ ಎಲ್ಲ ಶಾಂತಿಯುತವಾಗಿ ವರ್ತಿಸಬೇಕು. ದಯಮಾಡಿ ಆ ಕಡೆ ಎಲ್ಲ ಈ ಭಾಗ ಭೈರಮಂಗಲದಲ್ಲಿ ನಡೀತಾ ಇರುವಂತ ಬೃಹತ್ ಹೋರಾಟ ಇದು. ಒಂದ್ ಕಡೆ ರೈತರು ಭೂಮಿ ಕೊಡೋದಕ್ಕೆ ರೆಡಿಯಾಗಿ ವೇದಿಕೆ ನಿರ್ಮಾಣ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ, ನಾವು ರೆಡಿ ಅಂತ. ಮತ್ತೊಂದ್ ಕಡೆಗೆ ಏನ್ ಬೇಕಿದ್ರು ನಮ್ ಜೀವ ಬೇಕಿದ್ರು ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಮತ್ತೊಂದು ವೇದಿಕೆ ಕೂಡ ನಿರ್ಮಾಣ ಆಗಿದೆ. ರೈತರು ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅಲ್ಲಿ ತಯಾರಾಗಿದ್ದಾರೆ. ಆದ್ರೆ ಈ ರೈತರ ಪರವಾಗಿ ನಿಲ್ಲೋದಕ್ಕೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಮತ್ತೊಂದು ಕಡೆ ಯೋಜನೆ ಪರವಾಗಿರುವಂತ ರೈತರ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅಥವಾ ಅವ್ರ ಕಡೆಯವ್ರು ಬರಬೇಕಾಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಆಹ್ವಾನ ಕೊಟ್ಟಿದ್ರು, ಆದ್ರೆ ಬಂದಿಲ್ಲ. ಅದ್ರ ಬಗ್ಗೆನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಇನ್ನು ಈ ಭೂಮಿ ಕೊಡಲ್ಲ ಅಂತ ರೈತರು ಯಾಕೆ ಹೇಳ್ತಿದ್ದಾರೆ, ಅವರ ಮುಂದೆ ಇರುವಂತ ಸಮಸ್ಯೆಗಳು ಏನಂದ್ರೆ, ಈಗೇನೋ ಇವರು ಭೂ ಸ್ವಾಧೀನ ಮಾಡ್ಕೊಂಡ್ ಬಿಡ್ತಾರೆ, 1 ವರ್ಷದಲ್ಲೇ ಟೌನ್ಶಿಪ್ ಆಗ್ಬಿಡುತ್ತಾ, ಉದ್ಯೋಗ ನಿರ್ಮಾಣ ಮಾಡ್ತಾರಾ, ಎಲ್ಲಾ ಸೌಕರ್ಯಗಳನ್ನು ಕೊಡ್ತಾರಾ? ಇಲ್ಲ, 20 ವರ್ಷ ಅಂತರೂ ಬೇಕು ಟೌನ್ಶಿಪ್ ಮಾಡಬೇಕು ಅಂದ್ರೆ. ಅಷ್ಟು ಸುಲಭ ಅಲ್ಲ. ಬಿಡದಿಯಲ್ಲಿರುವಂತ ಎಲ್ಲಾ ಗಿಡ ಮರ ಕಡ್ದು ಎಲ್ಲದನ್ನೂ ನಾಶಪಡಿಸಿ ನೀವು ಮಾಡ್ತೀವಿ ಅಂದ್ರೆ ಅದು ಸದ್ಯಕ್ಕಾಗಲ್ಲ. ಅದ್ರ ಜೊತೆಗೆ ಭೂಮಿಲಿ ರೈತರು ಬಾಳೆ, ತೆಂಗು, ತರಕಾರಿ, ಸೊಪ್ಪು, ಹಣ್ಣು, ರೇಷ್ಮೆ, ಹಾಲು ಉತ್ಪಾದನೆ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಭೂಮಿ ಅಂತ ಬಂದ್ರೆ ಅದು ನಮ್ಮ ತಾಯಿ ಇದ್ದಂಗೆ, ನಾವು ಹೆಂಗೆ ಬಿಟ್ಕೊಡ್ಬೇಕು ಅನ್ನೋದು ರೈತರ ವಿರೋಧ. ಹಾಗಾಗಿ ಒಂದು ವೇಳೆ ಭೂಮಿ ಬಿಟ್ಕೊಟ್ರೆ ನಮ್ಗೆ ಉದ್ಯೋಗ ಎಲ್ಲಿಂದ ಕೊಡ್ತೀರಿ ನೀವು? ಅದ್ರ ಜೊತೆಗೆ ನೀರಿನ ಸಮಸ್ಯೆ ಆಗ್ಬಹುದು, ನಮ್ಮ ಭೂಮಿನೂ ನಾವು ಕಳ್ಕೊಂಡು ಆ ಕಡೆ ಉದ್ಯೋಗನೂ ಇಲ್ಲದೆ ನೀವು ಕೊಟ್ಟು ದುಡ್ಡು ಖರ್ಚಾದ್ರೆ ಮುಂದೇನು ಮಾಡಬೇಕು? ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ಬೇಕಾಗುತ್ತೆ. ಹಾಗಾಗಿ ರೈತರು ನಾವು ಇಲ್ಲಿವರೆಗೂ ಭೂಮಿನೇ ನಂಬ್ಕೊಂಡು ಬದುಕ್ತಾ ಇದ್ವಿ, ಇನ್ಮೇಲೇನು ನಮ್ಮ ಭೂಮಿನೇ ನಾವು ನಂಬ್ಕೊಂಡು ಬದುಕ್ತೀವಿ, ಭೂಮಿ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. 80% ರೈತರ ವಿರೋಧ ಇದೆ. ರೈತರ ವಿರೋಧದ ನಡುವೆ ಟೌನ್ಶಿಪ್ ನಿರ್ಮಾಣ ಆಗುತ್ತಾ ಅನ್ನುವಂಥ ಕ್ವಶನ್ ಮಾರ್ಕ್. ಅದ್ರ ಮಧ್ಯೆನೇ ಈಗಾಗಲೇ ಮೊದಲ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆಯೂ ಹೊರಡಿಸಾಗಿದೆ. ಕೆಲವರು ಅದನ್ನೇ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸಲ್ಲಿ ಅದನ್ನೇ ಕೇಳೋದು. ಕೆಲವು ಕಡೆ ನೋಡಿದರೆ ಚೆಕ್ ವಿತರಣೆ ಮಾಡ್ತಿದ್ದಾರೆ, ನೀವು ನೋಡಿದ್ರೆ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದೀರಾ, ಇದರಿಂದ ಇಂಪ್ಯಾಕ್ಟ್ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಗುತ್ತೆ. ಎಲ್ಲ ರೈತರು ಒಟ್ಟಾಗಿ ನಿಂತರೆ, ನಾವು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ ಅಂತೇಳಿ ನಿಂತರೆ ಆಗುತ್ತೆ. ಅದೇ ಕೆಲಸವನ್ನ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲ ರೈತರು ಒಗ್ಗಟ್ಟಾಗಿದ್ದೇ ಆದರೆ ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ ಅಂದರೆ ಆಗುತ್ತೆ. ಕಾರಣ ಒಂದ್ ಕಡೆ ಸಿಟಿ, ಒಂದ್ ಕಡೆ ರೈತರ ಗದ್ದೆಗಳನ್ನ ಬಿಡೋದಕ್ಕಾಗಲ್ಲ. ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡ್ಕೊಂಡ್ರೆ ಮಾತ್ರ ಟೌನ್ಶಿಪ್ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಕೈ ಬಿಡಲೇಬೇಕಾಗುತ್ತೆ. ಬಟ್ ಮುಂದೇನಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇದೆ. ರೈತರಿಗ ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ. ಕಾರಣ ಅವರದ್ದೇ ಆದ ಸಮಸ್ಯೆಗಳು. ಅವ್ರ ನೆಲ, ಅವ್ರ ಜಲ, ಅವ್ರ ಭೂಮಿ, ಅದು ಇಷ್ಟು ವರ್ಷಗಳ ಕಾಲ ಅವ್ರು ಒಕ್ಕಲ್ತನ ಮಾಡ್ಕೊಂಡು ಬಂದಿದ್ದಾರೆ, ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ, ಹೆಂಗೆ ಬಿಡಬೇಕು ಅಂತ. ಅನೇಕ ರೇಷ್ಮೆ ಉತ್ಪಾದನೆ ಮಾಡಿದ್ರೆ ಕೆಲವರು ತೆಂಗು ಬೆಳೀತಾರೆ, ಶುಂಠಿ ಬೆಳೀತಾರೆ, ತರಕಾರಿ ಬೆಳೀತಾರೆ. ಬೆಂಗಳೂರಿಗೆ ಬರುವಂಥ ಆಲ್ಮೋಸ್ಟ್ ತರಕಾರಿ, ಸೊಪ್ಪು, ಅದ್ರ ಜೊತೆಗೆ ಹಾಲು ಪ್ರತಿಯೊಂದು ಕೂಡ ಅಲ್ಲಿಂದಾನೆ, ಬಿಡದಿಯಿಂದಾನೆ. ಅಂಥದ್ರಲ್ಲಿ ಇಷ್ಟು ಫಲವತ್ತತೆ ಇರುವಂಥ ಭೂಮಿಯನ್ನು ಬಂಜರು ಭೂಮಿ ಅಂತ ಪರಿಗಣಿಸಿ ನೀವು ಅದು ಯಾವ ಮಟ್ಟಕ್ಕೆ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದೀರಿ ಅನ್ನೋದು ರೈತರ ವಿರೋಧ. ಅದ್ರ ಜೊತೆಗೆ ನೀವು ಭೂ ಸ್ವಾಧೀನ ಮಾಡ್ಕೊಳ್ತೀರಿ ಅಂದ್ರೂ ಕೂಡ ಇಲ್ಲಿ ಕರೆಕ್ಟಾಗಿ ಎಲ್ರಿಗೂ ಒಂದೇ ರೀತಿಯಾಗಿ ನೀವು ಹಣ ಕೊಡೋದಕ್ಕೂ ಆಗಲ್ಲ. ಅಲ್ಲಿ ಅಷ್ಟು ಕೊಟ್ವಿ, 2 ಕೋಟಿ 3 ಕೋಟಿ ಅಂತ ಹೇಳ್ತಿರಲ್ಲ, ಅದೆಲ್ಲರಿಗೂ ಕೊಡೋದಕ್ಕೆ ನೀವು ಸಾಧ್ಯ ಇಲ್ಲ. 1 ಎಕರೆ 2 ಎಕರೆ, ಕೆಲವ್ರು 8 ಗುಂಟೆ 10 ಗುಂಟೆ ಇರೋಂಥವ್ರು ಏನು ಮಾಡಬೇಕು? ಅದನ್ನೇ ನಂಬ್ಕೊಂಡಿರೋರು ನೀವು ಅವ್ರಿಗೆ ಕಮ್ಮಿ ಹಣ ಕೊಡ್ತೀರಿ. ಅದೇನು ಜೀವನ ಪರ್ಯಂತ ಹಣ ಇಟ್ಕೊಂಡು ಅವರು ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡು ಇರೋದಕ್ಕಾಗುತ್ತಾ? ಆಗಲ್ಲ. ಬೆಂಗಳೂರಿನಲ್ಲಿದ್ದವರು ಊರಲ್ಲಿ ಜಮೀನಿದೆ ಅಂದರೆ, ಬೆಂಗಳೂರಲ್ಲಿ ಕೆಲಸ ಇಲ್ಲ ಅಂದ್ರೂ ಊರಿಗೆ ಹೋಗಿ ಜಮೀನಲ್ಲಿ ಒಕ್ಕಲ್ತನ ಮಾಡ್ಕೊಂಡಿರ್ತಾರೆ. ಜಮೀನೇ ಇಲ್ಲ ಅಂತ ಅಂದರೆ
ಬೆಂಗಳೂರಿನಲ್ಲಿ ಇದ್ದಂಥವ್ರು ಉದ್ಯೋಗನೂ ಕಳ್ಕೊಂಡು ಏನೋ ಒಂದು ಈಗ ಕೊರೋನಾ ಟೈಮಲ್ಲಿ ಆಯ್ತಲ್ಲ, ನಿರುದ್ಯೋಗ ಸೃಷ್ಟಿ ಆಯಿತು. ಆ ಸಂದರ್ಭದಲ್ಲಿ ಮನೆಗೆ ಹೋದ್ರು, ಏನು ಮಾಡಿದ್ರು? ಕೃಷಿಯಲ್ಲಿ ಜನರು ಟೈಮ್ ಸ್ಪೆಂಡ್ ಮಾಡಿದ್ರು. ಅಂಥದ್ದೇನಾದರೂ ಪರಿಸ್ಥಿತಿ ಬಂದಾಗ ಯಾವುದ್ರ ಮೇಲೆ ಅವರು ಆಧಾರ ಇಟ್ಕೊಳ್ತಾರೆ? ಭೂಮಿ ಇತ್ತು ಅಂದರೆ ಅವರಿಗೆ ಧೈರ್ಯ. ಹಾಗಾಗಿ ರೈತರ ವಿರೋಧ ಇದ್ದೇ ಇದೆ. ಈಗ ರೈತರ ಪರವಾಗಿ HD ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈಗ ನಾವು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಸರ್ಕಾರ ಅಥವಾ CM DK ಶಿವಕುಮಾರ್ ಹೇಳ್ತಿದಾರಲ್ಲ, ಅವ್ರ ಪರವಾಗಿ ಅಧಿಕಾರಿಗಳು ಆಗಲಿ ಅಥವಾ ಕಾರ್ಯಕರ್ತರೋ ಮುಖಂಡರು ಯಾರೂ ಕೂಡ ಬಂದಿಲ್ಲ. ಸದ್ಯಕ್ಕಂತೂ ಈಗ ನಾನು ರೆಡಿ ಅಂತೇಳಿ HD ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬಂದಿದ್ದಾಗಿದೆ. ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ನಾನು 2 ಬಾರಿ ಪತ್ರ ಬರೆದ್ರು ಕೂಡ DK ಶಿವಕುಮಾರ್ ಅವರು ಏನೂ ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ಅವ್ರು ಮಾತೆತ್ತಿದ್ರೆ ಹೇಳ್ತಾ ಇರೋದು ವಿಧಾನಸೌಧಕ್ಕೆ ಚರ್ಚೆಗೆ ಬನ್ನಿ ಅಂತ. ಬಟ್ ವಿಧಾನಸೌಧದಲ್ಲಿ ಬರೀ ಶಾಸಕರು ಮಾತ್ರ ಕೂತು ಚರ್ಚೆ ಮಾಡುವಂಥ ವಿಚಾರ ಇದಲ್ಲ ಅನ್ನೋದು ಅವ್ರ ವಾದ.